ಕಶ್ಯಪ ಬ್ರಹ್ಮಣ ಮಗ, ದಿದಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮಣ ಮೊಮ್ಮಗ, ವಿಧಾತನಿಂದ ವಿಧಿಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅತಿಥಿಯ ಮಕ್ಕಳ ಅಟ್ಟಹಾಸವನ್ನು ಸಟ್ಟು ಆದಿತ್ಯನ ಮಕ್ಕಳ ಅಟ್ಟಹಾಸವನ್ನು ಮಟ್ಟಾಕಿದ ಸಾಹಸಿ, ಅತಳ ವಿತಳ ಸುತಳ ತಳಾತಳ ಮಾತಳ ಸಾತಳ ಪಾತಾಳಗಳನ್ನು ನನ್ನ ಪಾದಡಿಯಲ್ಲಿಟ್ಟು ತಿಳಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ನಡುಗುವುದು ಭೂಮಿ, ತಲೆ ಎತ್ತಲು ಬೆಚ್ಚೋದು ಬಾನು, ಕೈ ಎತ್ತಲು ನಡುಗೋದು ಸೃಷ್ಟಿ. ಈ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ಕುಮಾರ, ನನ್ನ ಆಶಾಜ್ಯೋತಿಯಿಂದ ಇನ್ನೂ ನನಗೆ ನೆಮ್ಮದಿ ಇಲ್ಲವಾದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಇದಂತಹ ವಿಧಿ, ಇದಂತಹ ದುರ್ವಿಧಿ. ನಾನೇ ಸರ್ವಶಕ್ತ ಎಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರು ಬಂದು ಕಾಡುತ್ತಿದೆ, ಅದಾವ ಶಕ್ತಿ ನನ್ನ ಪುತ್ರನನ್ನೇ ಶತ್ರುವನ್ನಾಗಿಸಿದೆ, ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ಆ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯದೊಳಗೆ ಒಕ್ಕು ಮನವನಂತೆ ಆಡಿಸುತ್ತೀಯ. ನಿನ್ನ ನಿಜವಾದ ಪುರುಷನೇ ಆಗಿದ್ದರೆ, ನನ್ನಂತ ಗಂಡಿನಾಗಿದ್ರೆ ಬಾ, ನನ್ನ ಎದುರು ಬಂದು ನಿಲ್ಲು. ನಿನ್ನ ಉದರವನ್ನು ಬಗೆದು ನನ್ನ ಕೊರಳಿಗೆ ನಿನ್ನ ಕೊರಳುಗಳನ್ನು ಮಾಲೆಯಾಗಿ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ.